ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನು ಇಲ್ಲಿ ಕಡಲೆಬೇಳೆ ಹೋಳಿಗೆಯನ್ನು ಮಾಡ್ತಾಯಿದ್ದೀನಿ. ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗಿ ಹೋಗುತ್ತೆ ಮತ್ತು ಬಲೂನ್ ಥರ ಪ್ರತಿಯೊಂದು ಹೋಳಿಗೆ ಉಬ್ಬಿ ಉಬ್ಬಿ ಬರುತ್ತವೆ. ನೋಡಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡು ಅದಕ್ಕೆ ಒಂದು 3 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ 1 ಗ್ಲಾಸಷ್ಟು ಕಡಲೆಬೇಳೆಯನ್ನು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ನಾನು ಇಲ್ಲಿ ಅರಿಶಿನ ಮತ್ತು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಡಕ್ಕನವನ್ನು ಮುಚ್ಚಿ ನಾನು 3 ವಿಜಿಲ್ ಬರೋವರೆಗೂ ಇದನ್ನು ಕುದಿಸ್ಕೊತೀನಿ. ಅಲ್ಲಿವರೆಗೆ ನಾವು ಇಲ್ಲಿ ಕಣಕವನ್ನು ರೆಡಿ ಮಾಡ್ಕೊಳ್ಳೋಣ. ಹೋಳಿಗೆ ಮಾಡೋದಕ್ಕೆ ಇಲ್ಲಿ 2 ಕಪ್ ಬಟ್ಟಲಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡಿ ಒಂದು ಸ್ವಲ್ಪ ಅದಕ್ಕೆ ಒಂದು ಚಿಟಿಕೆ ಉಪ್ಪು ಮತ್ತು ಒಂದು ಸ್ವಲ್ಪ ನಾನಿಲ್ಲಿ ಅರಿಶಿನವನ್ನು ಹಾಕ್ಕೊಂಡು ಇವಾಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಇವಾಗ ನೀರನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾದ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೋಡಿ ಚಪಾತಿ ಹಿಟ್ಟಿನಗಿಂತ ಒಂದು ಸ್ವಲ್ಪ ಸಾಫ್ಟಾಗಿ ನಾದ್ಕೊಳ್ಬೇಕು. ನೋಡಿ ಈ ರೀತಿ ನಾದ್ಕೊಳ್ಬೇಕಾಗುತ್ತೆ. ನೋಡಿ ಮೇಲೆ ಎಣ್ಣೆಯನ್ನು ಹಚ್ಕೊಂಡು ನಾವು ಇದನ್ನು 1 ಅವರಷ್ಟು ನೆನೆಯೋದಕ್ಕೆ ಬಿಟ್ಬಿಡಬೇಕು. ಇದಕ್ಕೆ ರೆಸ್ಟ್ ಬೇಕು. 1 ಅವರ್ ಟೈಮ್ ಇದ್ದರೆ 1 ಅವರ್ ಇಡಿ, ಇಲ್ಲಾಂದರೆ ನಿಮ್ಮ ಹತ್ರ ಟೈಮ್ ಇದ್ದರೆ 2 ಅವರ್ ಕೂಡ ನಾವು ಇದನ್ನು ನೆನೆಸ್ಕೊಳ್ಬೇಕು. ಅಷ್ಟೊಂದು ಚೆನ್ನಾಗಿ ಬರುತ್ತವೆ. ಎಷ್ಟು ನೆನೆದರೆ ಅಷ್ಟು ಚೆನ್ನಾಗಿ ನಮ್ಮ ಹೋಳಿಗೆ ಚೆನ್ನಾಗಿ ಬರುತ್ತವೆ. ನೋಡಿ ಇವಾಗ ನಾನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಇಲ್ಲಿ ಬೇಳೆ ಕೂಡ ಬೆಂದಿದೆ. ಇವಾಗ 3 ವಿಜಿಲ್ ಆಗಿದೆ. ವಿಜಿಲ್ ಕೂಡ ಹೋಗಿದೆ. ತೆಗೆದು ನೋಡ್ತಾ ಇದ್ದೀನಿ ಯಾವ ರೀತಿ ಬೇಳೆ ಬೆಂದಿದೆ ಅಂತ ನೋಡ್ಕೊಳ್ಳಿ. ಈ ರೀತಿ ಬೇಳೆ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗ ಇದರಲ್ಲಿರುವ ನೀರನ್ನು ನಾವು ಸೋದಿಸ್ಕೊಂಡು ಇವಾಗ ನೋಡಿ ಈ ರೀತಿ ಆಗಿದೆ. ನೋಡಿ ಇದು ಮತ್ತೆ ಸ್ಟವ್ ಮೇಲೆ ಇಟ್ಕೊಂಡು ನಾನು ಇದಕ್ಕೆ ಸಕ್ಕರೆಯನ್ನು ಹಾಕ್ಕೊಂಡು ಇವಾಗ ನಾವು ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಮತ್ತೆ ನಾವು ಇದನ್ನು ಬಾಯ್ಲ್ ಮಾಡ್ಕೊಳ್ಬೇಕು, ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಸಕ್ಕರೆ ಹಾಕಿದ ಮೇಲೆ ನೀರು ಬಿಡುತ್ತೆ ಮತ್ತು ನೀರು ಪೂರ ಫುಲ್ ಸುಟ್ಟು ಹೋಗೋವರೆಗೂ ನಾವು ಈ ರೀತಿ ಕುದಿಸ್ಕೊಳ್ಬೇಕು. ಒಂದು ಸ್ವಲ್ಪ ಇಲಂಚಿ ಪೌಡ್ರ್ ಕೂಡ ಹಾಕ್ಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಇದು ಸ್ವಲ್ಪ ಆರಿದ ಮೇಲೆ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ನಾನು ಮಿಕ್ಸಿ ಮಾಡಿಕೊಂಡು ಈ ಕಡಲೆಬೇಳೆ ಹೋಳಿಗೆ ಹೂರಣವನ್ನು ರೆಡಿ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ನೋಡಿ ನಮ್ಮ ಹೂರಣವನ್ನು ಯಾವ ರೀತಿ ರೆಡಿಯಾಗಿದೆ ಅಂತ ನೋಡ್ಕೊಳ್ಳಿ. ಎಷ್ಟು ಸಾಫ್ಟಾಗಿ ಬಂದಿದೆ. ನೋಡಿ ಇದು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಮತ್ತು ಹಿಟ್ಟು ಕೂಡ ನಮ್ಮ ಹೇಗೆ ನೆಂದಿದೆ ಅಂತ ನೋಡ್ಕೊಳ್ಳೋಣ. ನಮ್ಮ ಹೋಳಿಗೆ ಕಣಕ ರೆಡಿಯಾಗಿದೆ. ನೋಡಿ ಹೋಳಿಗೆ ಮಾಡೋದಕ್ಕೆ ಕಣಕ ಕೂಡ ಚೆನ್ನಾಗಿ ನೆಂದಿದೆ. ಇದು 1 ತಾಸು 1.5 ತಾಸಷ್ಟು ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಮತ್ತು ನಾನು ಒಂದು ಸ್ವಲ್ಪ ಕೈಯಿಂದ ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ನೋಡಿ ಈ ರೀತಿ ನಾದ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಹದಕ್ಕೆ ನಾವು ಕಣಕ ರೆಡಿ ಮಾಡಿಕೊಂಡ್ರೆ ಹೋಳಿಗೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್ ಇವಾಗ ಹೋಳಿಗೆ ಮಾಡ್ಕೊಳ್ಳೋಣ. ಯಾವ ರೀತಿ ನಾನು ಹೋಳಿಗೆ ಮಾಡ್ತಾಯಿದ್ದೀನಿ ಅಂತ ನೀವು ನೋಡ್ಕೊಳ್ಬೋದು. ಕಣಕದಲ್ಲಿ ಹೂರಣ ಕೂಡ ಯಾವ ರೀತಿ ತುಂಬೋದು ಅಂತ ಇದು ಮೇನ್ ಇಂಪಾರ್ಟೆಂಟ್ ಇದೆ. ನೋಡಿ ಒಂದು ಸ್ವಲ್ಪ ಇರಲಿ, ನಾನು ಕಣಕವನ್ನು ತಗೊಂಡು ಈ ರೀತಿ ಉಂಡೆ ಮಾಡಿಕೊಂಡು ನಾನು ಇವಾಗ ಬೇಳೆ ಹೂರಣವನ್ನು ತಗೋತಾ ಇದ್ದೀನಿ. ನೋಡಿ ಈ ರೀತಿ ನಾವು ಒಂದು ಸ್ವಲ್ಪ ಉಂಡೆಯನ್ನು ಮಾಡಿಕೊಂಡು ಇವಾಗ ನಾನು ಯಾವ ರೀತಿ ತುಂಬ್ತಿದ್ದೀನಿ ಅಂತ ನೋಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು. ಬೇಳೆಯನ್ನು ಒಳಗಡೆ ಮಾಡಿಕೊಂಡು ಕಣಕವನ್ನು ಮೇಲ್ಗಡೆ ತಂದ್ಕೊತಾ ನೋಡಿ ಈ ರೀತಿ ನಾವು ಈ ಹೂರಣವನ್ನು ತುಂಬಿಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ನಾನು ಮಾಡಿರುವ ರೀತಿಯಲ್ಲಿ ನೀವು ಒಂದು ಸರ್ತಿ ಮಾಡಿ ನೋಡಿ. ಪರ್ಫೆಕ್ಟ್ ಆಗಿ ಹೋಳಿಗೆಯನ್ನು ಬರುತ್ತೆ. ನೋಡಿ ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂದ್ರೂ ಕೂಡ ನೀವು ಹೋಳಿಗೆ ಆರಾಮವಾಗಿ ಮಾಡ್ಬೋದು. ನೋಡಿ ಒಂದು ಸ್ವಲ್ಪ ಹೊತ್ತು ಕೈಯಿಂದ ಈ ಥರ ಮಾಡಿಕೊಂಡು ನಾನು ಬೇಲಣಿಗೆಯಿಂದ ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಏನು ಒಡೆಯೋದಿಲ್ಲ, ಹರಿಯೋದಿಲ್ಲ, ಏನಿಲ್ಲ, ತುಂಬ ಸೂಪರಾಗಿ ಬರುತ್ತವೆ ಹೋಳಿಗೆ ಅಂತೂ. ಪ್ರತಿಯೊಂದು ಹೋಳಿಗೆ ಬಲೂನ್ ಥರ ಉಬ್ಬಿ ಉಬ್ಬಿ ಬರ್ತವೆ. ನೋಡಿ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗೋಗುತ್ತೆ. ಅಷ್ಟೊಂದು ಮೃದುವಾದ ಹೋಳಿಗೆ ರೆಡಿ ಆಗುತ್ತೆ. ನೋಡಿ ಇವಾಗ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಹೋಳಿಗೆ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಇದಕ್ಕೆ ಎಣ್ಣೆನ ಹಚ್ಕೊಂಡು ಬೇಲಣಿಗೆಯಿಂದ ಹಾಕೋತಾ ಇದ್ದೀನಿ. ಇಲ್ಲಿ ಇಷ್ಟೋ ಮೇಲೆ ಹಂಚು ಕೂಡ ಚೆನ್ನಾಗಿ ಕಾಯಲ್ಲಿ ಇಟ್ಕೊಂಡಿದ್ದೀನಿ. ಹಂಚು ಕೂಡ ಚೆನ್ನಾಗಿ ಕಾಯ್ದಿದೆ. ಮತ್ತು ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ನಾವು ಇವಾಗ ಹೋಳಿಗೆಯನ್ನು ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್ ಈ ರೀತಿ ನಾನು ಬೇಲಣಿಗೆಯಿಂದ ಹಾಕ್ಕೊಂಡಿದ್ದೀನಿ. ನಿಮಗೆ ಕೈಯಿಂದ ಕೂಡ ಬಂದರೆ ನೀವು ಕೈಯಿಂದ ಕೂಡ ನೀವು ಹಾಕ್ಕೊಳ್ಬೋದು. ನೋಡಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಮೇಲೆ ನಾನು ಎಣ್ಣೆಯನ್ನು ಹಚ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಈ ಕಡೆ ಆ ಕಡೆ ಜೇರಿಸ್ಕೊಂಡು ಮತ್ತು ಇವಾಗ ನಾವು ಈ ಸೈಡಲ್ಲಿ ತಿರುವಿ ಹಾಕಬೇಕು. ನೋಡಿ ಈ ರೀತಿ ತಿರುವಿ ಹಾಕಿದ ಮೇಲೆ ಮತ್ತೆ ಮೇಲೆ ಎಣ್ಣೆ ಹಚ್ಕೊಳ್ಳಿ. ನೋಡಿ ಎಣ್ಣೆನಾದರೂ ಹಚ್ಕೊಳ್ಳಿ, ತುಪ್ಪನಾದರೂ ನೀವು ಹಚ್ಕೊಳ್ಬೋದು. ನೋಡಿ ಎಷ್ಟು ಉಬ್ಬಿ ಬರ್ತಾ ಇದೆ ಅಂತ ನೋಡಿ, ಬಲೂನ್ ಥರ ಉಬ್ಬಿ ಬರ್ತಾ ಇದೆ. ನೋಡಿ ಹೋಳಿಗೆ ಪ್ರತಿಯೊಂದು ಹೋಳಿಗೆ ಕೂಡ ಇದೇ ರೀತಿ ಉಬ್ಬಿ ಉಬ್ಬಿ ಬರುತ್ತವೆ. ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗಿ ಹೋಗುತ್ತೆ. ನೋಡಿ ಅಷ್ಟೊಂದು ಮೃದುವಾದ ಈ ಕಡಲೆಬೇಳೆ ಹೋಳಿಗೆ ತುಂಬ ಸೂಪರಾಗಿದೆ. ನೋಡಿ ನೀವು ಒಂದು ಸರ್ತಿ ಮನೆಯಲ್ಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಮಾಡಿರುವ ರೀತಿ ಟ್ರೈ ಮಾಡಿ ನೋಡಿ. ನೀವು ಫಸ್ಟ್ ಟೈಮ್ ಮಾಡಿದ್ರೂ ಕೂಡ ಹೋಳಿಗೆ ತುಂಬ ಸೂಪರಾಗಿ ಬರುತ್ತದೆ. ನೋಡಿ ನಮ್ಮ ಫಸ್ಟ್ ಹೋಳಿಗೆ ಅಂತೂ ರೆಡಿ ಆಯಿತು. ನಾನು ಇವಾಗ ಒಂದು ಪ್ಲೇಟಲ್ಲಿ ತೆಕ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಮತ್ತು ನಾನು ಇಲ್ಲಿ 2ನೇ ಹೋಳಿಗೆ ಕೂಡ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಕಣಕ ತುಂಬೋದು, ಹೂರಣ ತುಂಬೋದು, ಕಣಕದಲ್ಲಿ ಹೂರಣ ತುಂಬೋದು ಮತ್ತು ಹೋಳಿಗೆ ಯಾವ ರೀತಿ ಲಟ್ಟಿಸಬೇಕು ಅಂತ ನೀವು
ನೋಡಿಕೊಂಡು ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನೋಡಿಕೊಂಡು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ತುಂಬಾ ಸೂಪರಾಗಿರುತ್ತವೆ. ನೀವು ಹೋಳಿಗೆ ಬರಲ್ಲ ಅನ್ನೋರು ಕೂಡ ನೀವು ಈ ರೀತಿ ಮಾಡಿದರೆ ಪರ್ಫೆಕ್ಟ್ ಅಳತೆಯಲ್ಲಿ ಹೋಳಿಗೆ ಬರುತ್ತೆ ನೋಡಿ. ಇದು ಕೂಡ ರೆಡಿ ಆಯಿತು. ಇದು ಕೂಡ ನಾನು ಹಂಚಿನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದು ಕೂಡ ಅದೇ ರೀತಿ ಉಬ್ಬಿ ಬಲೂನ್ ಥರ ಉಬ್ಬಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ ಅಂತ ನೀವು ನೋಡ್ಬೋದು. ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ. ಯಾವ ರೀತಿ ಉಬ್ತಾ ಇದೆ ಅಂತ ನೋಡ್ಬೋದು ನೀವು ಒಂದು ಸ್ವಲ್ಪ. ಮತ್ತು ಈ ಸೈಡಲ್ಲಿ ನಾವು ತಿರುವಿ ಹಾಕಬೇಕು ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೋಡಿದ್ರೆ ಗೊತ್ತಾಗ್ತಾ ಇದೆ ಅಲ್ವಾ. ಸೂಪರ್ ಆದ ನಮ್ಮ ಕಡಲೆಬೇಳೆ ಹೋಳಿಗೆ ಅಂತೂ ರೆಡಿಯಾಗಿದೆ ನೋಡಿ. ಇದೇ ರೀತಿ ನಾನು ಎಲ್ಲ ಹೋಳಿಗೆ ಕೂಡ ಇದೇ ರೀತಿ ನಾನು ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಪ್ರತಿಯೊಂದು ಹೋಳಿಗೆ ಕೂಡ ಇದೇ ಥರ ಬಲೂನ್ ಥರ ಉಬ್ಬಿ ಬಂದಿವೆ. ತುಂಬಾ ಸೂಪರಾಗಿ ಬಂದಿವೆ ನಮ್ಮ ಹೋಳಿಗೆ. ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗಿ ಹೋಗುತ್ತೆ ಫ್ರೆಂಡ್ಸು. ನೀವು ಒಂದು ಸರ್ತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ಇದೇ ರೀತಿ ಎಲ್ಲ ಹೋಳಿಗೆ ಕೂಡ ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ಮತ್ತು ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಹಾಕಿರುವ ಮುಂದಿನ ವಿಡಿಯೋಗಳು ನಿಮಗಾಗಿ ತಲುಪುತ್ತವೆ ಫ್ರೆಂಡ್ಸ್. ನೋಡ್ತಾ ಇದ್ರಬಹುದು ನೀವು ಯಾವ ರೀತಿ ಹೋಳಿಗೆ ಅಂತ ಉಬ್ಬಿ ಬರ್ತಾಯಿದೆ ಅಂತ ನೋಡಿ ಫ್ರೆಂಡ್ಸ್. ಇವಾಗ ಹೋಳಿಗೆ ಅಂತೂ ರೆಡಿ ಆಯಿತು. ನಾನು ಇಲ್ಲಿ ಒಂದು ಪ್ಲೇಟಲ್ಲಿ ಹೋಳಿಗೆಯನ್ನು ಇಟ್ಕೊತಾ ಇದ್ದೀನಿ. ಸೂಪರಾಗಿ ಬಂದಿದೆ ಮತ್ತು ಸಾಫ್ಟಾಗಿ ಕೂಡ ಬಂದಿದೆ ನೋಡಿ. ಹೋಳಿಗೆ ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇರಬಹುದು ನಿಮಗೆ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ. ಇದ್ರ ಜೊತೆ ತುಪ್ಪ ಮತ್ತು ಹಾಲು ಮತ್ತು ಕಟ್ಟಿನ ಆಂಬರು ಕೂಡ ಮಾಡಿದ್ದೀನಿ. ಎಲ್ಲ ತುಂಬ ಸೂಪರಾಗಿ ಬಂದಿದೆ. ಮತ್ತು ನೀವು ಒಂದು ಸರ್ತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.